ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪ್ರತಿಯೊಬ್ಬ ಮನುಷ್ಯ ಕೂಡ ಹುಟ್ಟಿದ ಮೇಲೆ ನಾನು ಹಾಗಿರಬೇಕು, ಹೀಗಿರಬೇಕು, ಚೆನ್ನಾಗಿರಬೇಕು, ಯಾವ ಕಷ್ಟಗಳು ಬರಬಾರ್ದು ಅಂತ ಭಾಳಷ್ಟು ಕನಸುಗಳನ್ನು ಕಾಣ್ತಾನೆ. ಆದರೆ ಆ ಕನಸು ಎಷ್ಟು ಜನಗಳಿಗೆ ನನಸಾಗ್ತದೆ ಅನ್ನೋದ್ರ ಬಗ್ಗೆ ಹುಡುಕಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತಿನ ದಿವಸ. ಯಾಕಂದರೆ ಸುಖವಾಗಿ ಸಂತೋಷವಾಗಿರ್ತಕ್ಕಂಥವ್ರು ಯಾರು ನಮ್ಮ ಕಣ್ಣು ಕಾಣೋದಿಲ್ಲ. ಬರೀ ಕಷ್ಟಗಳು, ನಷ್ಟಗಳು, ದುಃಖಗಳು, ದುಮಾನಗಳು ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಕಣ್ಣು ಮುಂದೆ ಸುತ್ತಮುತ್ತ ಕಾಣ್ತಾನೆ ಇರ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಬರೋರಲ್ಲ ಅಂಥವ್ರೇನೆ. ಇಲ್ಲ ಇಷ್ಟು ವರ್ಷ ಚೆನ್ನಾಗಿದ್ವಿ, ಏನು ಇತ್ತೀಚೆಗೆ ಈ ಥರ ಆಗೋಯ್ತು, ಅಥವಾ ನಮ್ಮ ಮನೇಲಿ ಇಂಥ ದುರ್ಘಟನೆಗಳು ನಡೆದೋಯ್ತು, ಅಲ್ಲಿಂದ ಈ ರೀತಿ ಪ್ರಾರಂಭ ಆಗಿದೆ, ಅಥವಾ ನಮ್ಮ ಮಗನ ಮದುವೆ ಆಯಿತು ಈ ರೀತಿ ಆಯಿತು, ನನ್ನ ಮಗಳ ಮದುವೆ ಆಯಿತು ಈ ರೀತಿ ಆಯಿತು, ನನ್ನ ಮಗು ಹುಟ್ಟಿದ ಮೇಲೆ ಈ ಥರ ಆಗೋಯ್ತು, ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆಗೋಯ್ತು ಈ ಥರ ಆಗೋಯ್ತು, ಅಥವಾ ಯಾವುದೋ ಒಂದು ಆಪ್ರೇಷನ್ ಆಗೋಯ್ತು, ಅಲ್ಲಿಂದ ಭಾಳ ತೊಂದರೆಗಳಾಗ್ತಾ ಇದೆ, ನಮ್ಮ ಮನೇಲಿ ದೊಡ್ಡವ್ರು ಯಾರೋ ತೀರ್ಕೊಂಡ್ಬಿಟ್ರು, ಅಲ್ಲಿಂದ ಭಾಳಷ್ಟು ತೊಂದರೆಗಳಾಗ್ತಾ ಇದೆ. ಇವೆಲ್ಲ ವಿಚಿತ್ರವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮಲ್ಲಿ ಸಾಕಷ್ಟು ಜನಗಳು ಮಾತಾಡ್ಕೊಳ್ತಾ ಇರ್ತಾರೆ. ಆ ವಿಚಾರಗಳನ್ನು ಜನರೆಲ್ಲ ತೊಗೊಂಡಿರ್ತಾರೆ ಎಲ್ಲರೂ ಕೂಡ. ಯಾಕಂದರೆ ಏನೋ ನಡೀತು, ನಡಿಬೇಕಾಗಿ ನಡೀತಪ್ಪ. ಯಾರಿಗೆ ಆಪ್ರೇಷನ್ ಆಗಲ್ಲ, ಯಾರಿಗೆ ಆಕ್ಸಿಡೆಂಟ್ ಆಗಲ್ಲ, ಯಾರ ಮನೇಲಿ ತೀರ್ಕೊಳ್ಳಲ್ಲ, ಯಾರ ಮನೇಲಿ ಮದುವೆ ಆಗಲ್ಲ, ಯಾರಿಗೆ ಮಕ್ಕಳಾಗಲ್ಲ, ಎಲ್ಲರ ಮನೇಲಿ ಆಗುತ್ತೆ. ಇಟ್ ಇಸ್ ಜನರಲ್, ಇದು ಪ್ರಕೃತಿತವಾಗಿ ನಡೀತಕ್ಕಂಥದ್ದು. ಆದರೆ ಇದರಲ್ಲಿ ವಿಶೇಷತೆ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ. ಯಾಕಂದರೆ ಯಾವುದೇ ಒಂದು ಘಟನೆ ನಡೆದಾಗ, ಅದು ಒಳ್ಳೆಯದೋ ಕೆಟ್ಟದೋ ಘಟನೆ ನಡೆದಾಗ, ಆ ಘಟನೆ ಆದ ಮೇಲೆ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳು ಏನಾದರೂ ಬೃಹದಾಕಾರವಾಗಿ ನಿಮಗೆ ಕಾಣಿಸ್ತು ಅಂತಂದಾಗ, ಆಗಿರ್ತಕ್ಕಂಥ ಘಟನೆಯಲ್ಲಿ ಏನೋ ವಿಶೇಷತೆ ಇದೆ ಅಂತಕ್ಕಂಥ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಏನೂ ಇಲ್ಲ, ಅದು ಜನ ನಡೀತಾ ಇದೆ, ಎಲ್ಲರ ಮನೇಲಿ ನಡೆಯೋದು ನಮ್ಮಲ್ಲಿ ನಡೆದಿದೆ ಅಂತಂದರೆ ಅದು ಏನೂ ಸಮಸ್ಯೆ ಬರೋಲ್ಲ. ಆದರೆ ಇವತ್ತು ಎಷ್ಟು ಜನ ಒಂದು ಪ್ರಾಬ್ಲಮ್ಸ್ಗೆ ಬಂದ ಮೇಲೆ ಇದರಿಂದ ಹಿಂಗಾಯಿತು ಅಂತ ಹುಡುಕಾಟ ಮಾಡ್ತಿಲ್ಲ ಹೇಳಿ ನೋಡೋಣ. ಆ ಹುಡುಕಾಟ ಮಾಡುವಂತೆಲ್ಲ ಉತ್ತರ ಏನು ಸಿಕ್ಕಿದೆಯಾ? ಖಂಡಿತ ಇಲ್ಲ. ಯಾಕಂದರೆ ಆ ಘಟನಾವಳಿಗಳ ಪ್ರಭಾವಗಳನ್ನು ವಿವರಿಸಿ ಹೇಳ್ತಕ್ಕಂಥ ನಮ್ಮಲ್ಲಿ ಅಪರೂಪ. ನಮ್ಮಲ್ಲಿ ಎಷ್ಟೋ ಜನ ನಮ್ಮ ಕುಟುಂಬದಲ್ಲೇ ಏನು ಮಾಡ್ತಾರೆ ಅಂತಂದರೆ, ಅದು ನಡೀತು ಬಿಟ್ಟಾಕು, ತಲೆ ಹಾಕಿಡ್ಸ್ಕೊಂತೀಯ, ಇದು ನಡೀತು ತಲೆ ಹಾಕಿಡ್ಸ್ಕೊಂಡು ಬಿಟ್ಟಾಕು, ಇದೆಲ್ಲ ಜನರಲ್ ಎಲ್ಲರ ಮನೇಲಿ ಆಗೋದು, ಬಿಟ್ಟಾಕು ಅಂತೇಳಿ ಅದನ್ನು ಹಾಗೆ ಅವಾಯ್ಡ್ ಮಾಡಾಕ್ಬಿಡ್ತಾರೆ. ಎಷ್ಟೋ ಘಟನೆಗಳ ಹಿಂದೆ ಪ್ರಕೃತಿ ನಮಗೆ ಬಹಳ ಮುನ್ಸೂಚನೆಗಳು ಕೊಡ್ತದೆ. ಇಲ್ಲರಿ ನನ್ನ ಕನಸು ಈ ಥರ ಬಿದ್ದಿತ್ತು, ನಿಮ್ಗೇನೋ ಗಂಡಾಂತರ ಇದೆಯಂತೆ. ಗಂಡ ಏನು ಮಾಡ್ತಾನೆ, ಕೇರ್ಲೆಸ್ ಮಾಡ್ತಾನೆ, ಬಿಟ್ಟಾಗ ತಲೆ ಕೆಡಿಸ್ಕೊಬಿಡೋದ್ರ ಬಗ್ಗೆ ಎಲ್ಲ, ನನ್ನ ದೇವ್ರಿದ್ದಾನೆ, ಏನು ಮಾಡೋಕ್ಕಾಗತ್ತೆ, ನನ್ನನ್ನು ಯಾರೇನು ಮಾಡೋಕ್ಕಾಗಲ್ಲ. ಇಲ್ಲರಿ ಈ ಥರ ಪ್ರಾಬ್ಲಮ್ ಇತ್ತು, ಏನೋ ತೊಂದರೆ ಆಗುತ್ತಂತೆ. ನೋಡಿ ಎಷ್ಟೋ ಜನ ಸಾಧ್ಯ ಮಣಿಗಳು ನಮ್ಮಲ್ಲಿದ್ದಾರೆ. ಕೆಲವು ಮುನ್ಸೂಚನೆಗಳನ್ನು ಭಗವಂತ ನಮಗೆ ಕೊಟ್ಟಿರ್ತಾನೆ. ಕೆಲವು ಕನಸು ರೂಪದಲ್ಲಿ ಬಂದು ನಮಗೆ ಆ ದುರ್ಘಟನೆಗಳಾಗ್ತಕ್ಕಂಥ ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿರ್ತಾರೆ. ನಮ್ಗೆ ಯಾವ ದೇವರು ಬಂದು ಪ್ರತ್ಯಕ್ಷ ಆಗಿ ನಿನಗೆ ಈ ರೀತಿ ತೊಂದರೆ ಇದೆ ಅಂತ ಯಾವ ದೇವರು ಹೇಳಲ್ಲ. ನಾವೇನು ತಪಸ್ವಿಗಳಲ್ಲ, ನಾವೇನು ಸಾಧು ಸಂತರುಗಳಲ್ಲ, ಅಥವಾ ನಾವು ಮಹಾನ್ ಪಂಡಿತರುಗಳಂತೂ ಅಲ್ವಾ ಇಲ್ಲ. ನಾವು ಸಾಮಾನ್ಯ ಮನುಷ್ಯರು. ಆದರೂ ಕೂಡ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಮುನ್ಸೂಚನೆಯನ್ನು ಕೊಡ್ತದೆ. ಪಕ್ಷಿಗಳು ಮುನ್ಸೂಚನೆ ಕೊಡ್ತವೆ, ಪ್ರಾಣಿಗಳು ಮುನ್ಸೂಚನೆ ಕೊಡ್ತವೆ, ಮನೇಲಿರ್ತಕ್ಕಂಥ ಅಲ್ಲಿ ಇಲಿ, ಜಿರ್ಲೆ ಇವೆಲ್ಲ ಮುನ್ಸೂಚನೆಗಳನ್ನ ಕೊಡ್ತವೆ. ನೆಲದಲ್ಲಿ ಚಿಕ್ಕ ಚಿಕ್ಕ ಕಣಗರಿತಕ್ಕಂಥ ಇರುವೆಗಳು ನಮಗೆ ಮುನ್ಸೂಚನೆ ಕೊಡ್ತವೆ. ನಮ್ಮ ದೃಷ್ಟಿಕೋನ ಚೇಂಜ್ ಆಗಬೇಕು. ನಮ್ಮ ದೃಷ್ಟಿಕೋನ ಯಾವಾಗ ಚೇಂಜ್ ಆಗಬೇಕು ಅಂತಂದಾಗ, ಈ ರೀತಿ ಪರಿಸರದಲ್ಲಿ ಆಗ್ತಕ್ಕಂಥ ಹಲವಾರು ವಿಚಾರಗಳು ನಮಗೆ ಅಗೋಚರವಾಗಿ ಏನೋ ದುರ್ಘಟನೆಗಳನ್ನು ಸೂಚನೆ ಮಾಡ್ತಾ ಇದೆ, ಅವ್ರು ಅನುಭವಿಸಿದ್ದಾರೆ, ಇವ್ರು ಅನುಭವಿಸಿದ್ದಾರೆ ಅಂತ ಬಂದಾಗ, ನಮ್ಮಲ್ಲಿ ಅದು ಆಗಬಾರ್ದಾಗಿತ್ತು, ನಮ್ಮಲ್ಲಿ ಆಗಬಾರ್ದು ಇನ್ನು ಮುಂದೆ, ನಮ್ಮಲ್ಲಿ ಏನೋ ಆಯಿತು ಅಂತಂದಾಗ ಇದನ್ನು ನೋಡುವಂಥ ಲೆಕ್ಕಾಚಾರಗಳನ್ನು ನಾವು ಹುಡುಕುವಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಆದರೆ ಎಷ್ಟು ಜನ ಯೋಚನೆ ಮಾಡ್ತೀರಿ ಹೇಳಿ ನೋಡೋಣ. ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಮುನ್ನಡೆಸಬೇಕು ಅಂತಕ್ಕಂಥದ್ದು ಈ ಶಾಸ್ತ್ರ ಅಭಿಮತ. ಇಲ್ಲಿ ಪ್ರತಿಯೊಂದು ವಿಚಾರಗಳನ್ನು ನಾವು ತರ್ಕಬದ್ಧವಾಗಿ ಯೋಚನೆ ಮಾಡಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು ಒಂದೇ ಒಂದು ಶಾಸ್ತ್ರ, ಅದು ಜ್ಯೋತಿಷ್ಯ ಶಾಸ್ತ್ರ. ನೋಡಿ, ಇಷ್ಟೆಲ್ಲ ಪೀಠಿಕೆಗಳನ್ನ ಹಾಕಿ ನಾವಿಲ್ಲಿ ಬರಬೇಕು ಅಂತಂದರೆ ನಿಮಗೆ ಮನವರಿಕೆ ಆಗಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶ. ಆದರೆ ಜ್ಯೋತಿಷ್ ಶಾಸ್ತ್ರ ಅಂತಕ್ಕಂಥದ್ದು ಇವತ್ತು ಯಾವ ಮಟ್ಟಕ್ಕೆ ಹೊಟ್ಟೋಗಿದೆ ಅಂತಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲಿದ್ದಾಗೆ ಎಲ್ಲ ಕ್ಷೇತ್ರಗಳಿದ್ದಂತೆ ಮೋಸ ವಂಚನೆ ದಗ ಇದರಲ್ಲೂ ಇದೆ. ಹಾಗಂತ ಇದರಲ್ಲಿ ಸತ್ಯ ಇಲ್ಲ ಅಂತ ತಿರಸ್ಕಾರ ಮಾಡೋನು ಮಹಾಮೂರ್ಖನಾಗ್ಬಿಡ್ತಾನೆ. ಎಲ್ಲ ಕ್ಷೇತ್ರಗಳಲ್ಲೂ ಮೋಸ ವಂಚನೆ ದಗ ಇದ್ದೇ ಇದೆ. ಹಾಗಂತೇಳಿ ಎಲ್ಲವೂ ಮೋಸ ಅಂತ ಅನ್ಕೊಂಡ್ರೆ ನಮ್ಮಂಥ ಮೂರ್ಖರು ಪ್ರಪಂಚದಲ್ಲಿ ಬರೀ ಯಾರೂ ಇರೋದಿಲ್ಲ.
ನಾವು ನಡ್ಕೊಳ್ಳೋಂಥ ನಡವಳಿಕೆ, ನಾವು ಹುಡುಕಾಟ ಮಾಡ್ತಕ್ಕಂಥ ದಾರಿ ಅಥವಾ ನಮ್ಗೆ ಸಿಗ್ತಕ್ಕಂಥ ಮಾರ್ಗದರ್ಶನವನ್ನು ತರ್ಕಬದ್ಧವಾಗಿ ಯೋಚನೆ ಮಾಡಿಕೊಂಡು ಅದರ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಇದರಲ್ಲಿರ್ತಕ್ಕಂತಹ ನಿಖರತೆ ಬಹಳ ಸ್ಪಷ್ಟ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಕ್ಕಂಥದ್ದು, ಮೊದಲನೇದಾಗಿ ಜನ್ಮದೋಷವನ್ನು ಫಸ್ಟ್ ನೋಡ್ಕೊಳ್ಳಿ. ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 3 ಭಾಗಗಳು. ಆ 3 ಭಾಗಗಳನ್ನು ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ. ಆ 3 ಭಾಗಗಳು ಯಾವುದು? ಮೊದಲನೇದಾಗಿ ಜನ್ಮದೋಷ, ಎರಡನೇದಾಗಿ ಭೂಮಿ ದೋಷ, ಮೂರನೇದು ಕಾಲದೋಷ. ಜನ್ಮದೋಷವನ್ನು ಯಾರು ನೋಡ್ಕೊಳ್ಳಲ್ಲ ಅವರಿಗೆ ಜೀವಿತಾವಧಿಯಲ್ಲಿ, ಅದು ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಈ 4-5 ಹಂತಗಳಲ್ಲಿ ನಿಮಗೆ ಒಂದಲ್ಲ ಒಂದು ಸರಿ ನೀವು ಅದನ್ನು ಮೀರಿ, ಅಂದರೆ ಆ ವಿಧಿಯಾಟವನ್ನು ಮೀರಿ ನಡ್ಕೊಳಕ್ಕಾಗಿರ್ತಕ್ಕಂತಹ ಸಾಧ್ಯತೆಯಲ್ಲಿ ನಿಮಗೆ ಆಗ್ತಕ್ಕಂಥ ಹಲವಾರು ಘನಘೋರ ಸಮಸ್ಯೆಗಳು, ನೀವು ತಡ್ಕೊಳಕ್ಕಾಗಲ್ಲ ಅಂಥ ಸಮಸ್ಯೆಗಳು ಬಂದ್ಬಿಡ್ತವೆ. ಅದು ಯಾವ ರೀತಿ ಅಂದರೆ ಅದು ಬಲಯುತವಾಗಿರ್ತಕ್ಕಂತಹ ಸಮಸ್ಯೆಗಳಾಗಿರ್ತದೆ. ಬಲಹೀನವಾಗಿದ್ದರೆ ನೀವು ತಪ್ಪಿಸ್ಕೊಂಡ್ಬಿಡ್ತೀರಾ. ಆದರೆ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ತವೆ. ಯಾರು ಬಂದು ತಡೆಯೋಕ್ಕಾಗಲ್ಲ. ದೇವರು ಮುನ್ಸೂಚನೆ ಕೊಟ್ಟರು ಕೂಡ ನಿಮ್ಮ ಮನಸ್ಸು, ನಿಮ್ಮ ಕಾನ್ಸಿಯಸ್ ಒಪ್ಪೋದಿಲ್ಲ. ಸರಿಯಿಲ್ಲ ಸರಿಯಿಲ್ಲ. ಇವತ್ತು ನಮ್ಮಲ್ಲಿ ತುಂಬ ಜನ ಇದ್ದಾರೆ, ನಮ್ಮ ಯಜಮಾನರು ಹೋಗ್ಬಿಟ್ರು ಅಂತ ಬರ್ತಾರೆ. ಅಲ್ಲಿ ತೆಗೆದು ನೋಡಿದ್ರೆ, ಟೈಮಿಂಗ್ಸ್ ತೆಗೆದು ನೋಡಿದ್ರೆ ಅಕಾಲ ಮೃತ್ಯು ಅಂತ ಬಂದಿರ್ತದೆ. ಇದು ಅಕಾಲ ಮೃತ್ಯು ಆಗಿದ್ದಿಲ್ಲಪ್ಪ ಅಂತಂದರೆ ಆ ಯಮ್ಮ ಹೇಳ್ತಾಳೆ, ಇಲ್ಲ ನನ್ನ ಯಜಮಾನರಿಗೆ ಮುನ್ಸೂಚನೆ ಕೊಟ್ಟೆ, ನನ್ನ ಕನಸಲ್ಲಿ ಬಂದಿತ್ತು, ಇವರು ಆಕ್ಸಿಡೆಂಟ್ ಆಗಿಯೇ ತೀರ್ಕೊಳ್ತಾರೆ, ಸ್ಪಾಟ್ ಡೆತ್ ಆಗ್ತಾರೆ ಅಂತ ನನಗೆ ಮುನ್ಸೂಚನೆ ಬಂದಿತ್ತು, ಆದರೂ ಕೂಡ ನಮ್ಮ ಯಜಮಾನ ನನ್ನ ಮಾತು ಕೇಳಲಿಲ್ಲ ಅಂತ. ಅವತ್ತು ಆ ಯಜಮಾನ ಆ ಹೆಂಡತಿ ಮಾತು ಒಂದು ಸರಿ ಕೇಳಿಕೊಂಡು ಈ ಶಾಸ್ತ್ರ ನೋಡ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಮೃತ್ಯು ತಪ್ಪಿಸ್ಬೋದಾಗಿತ್ತಾ? ಆದರೆ ಆ ಮನುಷ್ಯ ಏನಂದ, ದೇವರಿದ ನನ್ನ ಯಾರೇನು ಮಾಡೋಕ್ಕಾಗಲ್ಲ, ನಾನು ಪರ್ಫೆಕ್ಟ್ ಇದ್ದೀನಿ, ನಾನು ಕರೆಕ್ಟ್ ಡ್ರೈವಿಂಗ್ ಮಾಡ್ತೀನಿ ಅಂಥೇಳಿ ಆ ವಾದಗಳು ಶುರು ಮಾಡಿದೆ. ಯಾಕಂದರೆ ಅದು ಆ ವಿಧಿ ಬಲವಾಗಿತ್ತು. ಆ ವಿಧಿ ಬಲವಾಗಿದ್ದು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಕರ್ಕೊಂಡೋಯ್ತು. ಒಂದೇ ವಾರಕ್ಕೆ ಸ್ಪಾಟ್ ಡೆತ್. ಈ ಥರ ಸಾವಿರಾರು ಘಟನೆಗಳು ನಮ್ಮಲ್ಲಿದ್ದಾವೆ. ಬರೀ ಇದೊಂದೇ ಅಲ್ಲ, ಹಲವಾರು ಘಟನೆಗಳಿದ್ದಾವೆ. ಬರೀ ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ, ಪಾಸಿಟಿವ್ ಕೂಡ ಆಗ್ತದೆ ಜೀವನದಲ್ಲಿ. ಪಾಸಿಟಿವ್ ಆಗಲಿ, ಸಂತೋಷ ಸ್ವೀಕಾರ ಮಾಡೋಣ, ನೆಗೆಟಿವ್ ಆಗಬಾರ್ದಲ್ವಾ? ಆದರೆ ಇವೆಲ್ಲವೂ ಹೇಗೆ ನಡೀತಿದೆ ಅಂದರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಕಾಲದೋಷದಿಂದನೇ. ಜನ್ಮದೋಷಕ್ಕೂ ಕಾಲದೋಷಕ್ಕೂ ಅವಿನಾಭಾವ ಸಂಬಂಧ ಇದೆ. ಜನ್ಮದೋಷಕ್ಕೂ ಭೂಮಿ ದೋಷಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಜನ್ಮದೋಷ, ಭೂಮಿ ದೋಷ, ಕಾಲದೋಷ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ನೋಡಿ, ಎಲ್ಲ ಒಂದಕ್ಕೊಂದೊಂದು ಇಂಟರ್ಲಿಂಕ್ಗಳು. ಜನ್ಮದೋಷ ಅಂದರೆ ಏನು? ಈಗಾಗಲೇ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಕರೆಗಳು ಬಂದಾಗ ನಾವು ಭಾಳಷ್ಟು ಕರೆಗಳಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ನೋಡಿ, ಇಂತಿಂಥ ದೋಷ ಇದೆ, ಇಂತಿಂಥ ದೋಷ ಇದೆ, ಇದನ್ನು ಪರಿವರ್ತನೆ ಮಾಡ್ಕೊಳ್ಳಿ, ಈಗ ಮುಂದುವರಿತೀರ ನೀವು ಅಂತೇಳಿ. ಅದರಲ್ಲಿ ಭಾಳ ಮುಖ್ಯವಾಗಿ ಪಿತೃದೋಷ, ಮಾತೃದೋಷ, ಸರ್ಪದೋಷ, ನಾಗದೋಷ, ಸ್ತ್ರೀ ಶಾಪ, ಪುರುಷ ಶಾಪ, ವೃಕ್ಷ ಶಾಪ, ವೃಕ್ಷ ಛೇದನ ಶಾಪ, ಒಲಿಂಬಿಕ ಶಾಪ, ಮಾಟ ಮಂತ್ರ, ನಕ್ಷತ್ರ ಶಾಪಗಳು, ನಕ್ಷತ್ರ ದೋಷಗಳು, ತಿಥಿ ದೋಷಗಳು, ಈ ಥರ ಹಲವಾರು ಕೂಡ ಈ ಜನ್ಮದೋಷದಲ್ಲಿ ಅಡಕವಾಗಿರ್ತವೆ. ಯಾಕಂದರೆ ಎಲ್ಲ ನಕ್ಷತ್ರ ಒಂದೇ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಡೇಟು ಒಂದೇ ಅಂತ ಹೇಳೋಕ್ಕಾಗಲ್ಲ, ಅಥವಾ ಎಲ್ಲ ನಕ್ಷತ್ರ ಒಂದೇ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ತಿಥಿಗಳು ಕೂಡ ಒಂದೇ ಅಂತ ಹೇಳಲಿಕ್ಕಾಗಲ್ಲ. ಈ ರೀತಿ ಬಂದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇ ನಮಗೆ ಅದು ಆವರಿಸ್ಕೊಂಡಿರ್ತದೆ. ಇದು ಒಂದು ವಿಷಾದನೀಯ ಸಂಗತಿ ಏನಪ್ಪ ಅಂತಂದರೆ, ಜಾತಕ ಇಟ್ಕೊಂಡು, ಡೇಟ್ ಆಫ್ ಬರ್ತ್ ಇಟ್ಕೊಂಡು, ಮೂಲೆಯಲ್ಲಿ ಇಟ್ಕೊಂಡು ಅನುಭವಿಸಿರ್ತಕ್ಕಂಥ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಜಾತಕ ಇದೆ, ಡೇಟ್ ಆಫ್ ಬರ್ತ್ ಇದೆ, ಅದು ತೆಗೆದು ನೋಡ್ಕೊಳ್ಳೋಂಥ ವ್ಯವಸ್ಥೆ, ಅದು ತೆಗೆದು ನೋಡ್ಕೊಳ್ತಕ್ಕ ಮನಸ್ಥಿತಿ ನಮ್ಮಲ್ಲಿ ಎಷ್ಟೋ ಜನಕ್ಕಿಲ್ಲ. ಇದೆಲ್ಲ ಏನಂದರೆ ಕರ್ಮ ವಿಧಿ ಅವ್ರನ್ನ ಬಲಶಕ್ತಿಯಾಗಿ ಹೋಗಿ 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 ಒಂದು ಕಾಲದಲ್ಲಿ ಅವ್ರನ್ನ ಏನೋ ಒಂದು ದಾರಿ ಮಾಡಿಬಿಡ್ತದೆ. ಕೆಲವರು ಸಿಕ್ಕಾಕೊಂಡ್ಬಿಡ್ತಾರೆ, ಕೆಲವರು ನರಳಕ್ಕೆ ಶುರು ಮಾಡ್ತಾರೆ, ಕೆಲವರು ಹೊಟ್ಟೆ ಹೋಗ್ತಾರೆ. ಅದಕ್ಕೆ ಯಾವ ದೇವ್ರೂ ನೀನು ಜಾತಕ ಬರೆಸ್ಬೇಡ, ಡೇಟ್ ಆಫ್ ಬರ್ತ್ ನೋಡ್ಕೊಬೇಡ ಅಂತ ಯಾವ ದೇವರು ಹೇಳಿಲ್ಲ. ಇದು ಒಂದು ಕಡೆ. ಆದರೆ ಡೇಟ್ ಆಫ್ ಬರ್ತೇ ಇಲ್ಲದೇ ಇರ್ತಕ್ಕಂಥವ್ರು ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಒಂದು ಸರಿ ತೆಗೆದು ನೋಡೋಣ ಅಂತಕ್ಕಂಥ ಲೆಕ್ಕಾಚಾರ ಬರಲ್ಲ. ಅಥವಾ ತೆಗೆದು ನೋಡಿ ಅದನ್ನು ಸರಿಪಡಿಸ್ಕೊಂಡು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಲೆಕ್ಕಾಚಾರ, ಒಂದು ಪ್ರಶ್ನಾಶಾಸ್ತ್ರ ಅಂತಿದ್ರು ಕೂಡ ಅದು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಒಂದು ಸರಿ ಎಲ್ಲೋ ಕೇಳಿ ಏನೋ ಒಂದು ಹೇಳಿ ಮಾಡಿದ ತಕ್ಷಣ ಅಷ್ಟಕ್ಕೆ ಸುಮ್ಮನಾಗ್ಬಿಡೋದು. ಅವ್ರು ಹೇಳಿದ್ರು ಮಾಡಿದ್ವಿ, ಆದರೆ ಸರೋಗ್ಲಿಲ್ಲ, ಅಷ್ಟೇ. ಅವನು ಬೂಟಾಟಿಕೆ ಹೇಳಿದ್ದ, ಸುಳ್ಳು ಹೇಳಿದ್ದ, ಅಥವಾ ಮೋಸ ಮಾಡಿದ್ದ, ನೀವು ಅದನ್ನೇ ನಂಬ್ಕೊಂಡು ಏನೂ ಆಗಿಲ್ಲ ಅಂತೇಳಿ ಶಾಸ್ತ್ರನೇ ಸರಿಯಿಲ್ಲ ಅಂತಂದರೆ ತಪ್ಪು ಯಾರ್ದು? ನಾಳೆ ದಿವಸ ಆಗ್ತಕ್ಕಂಥ ಯಾವುದೋ ಒಂದು ಗಂಡಾಂತರ
ಅದಕ್ಕೆ ನೀವೇ ಬಲಿ ಆಗ್ತಿರಲಿಲ್ಲ, ಆವಾಗ ಯಾರು ಬಂದು ನಿಮ್ಮನ್ನು ಕಾಪಾಡ್ತಾರೆ? ಇನ್ನು ಭೂಮಿ ದೋಷ ಅಂತ ತಗೊಂಡಾಗ ಭಾಳ ವಿಶೇಷವಾಗಿ, ಭೂಮಿ ಅಂತಂದರೆ ಎಲ್ಲ ಒಂದೇ ಭೂಮಿ ಅಲ್ಲ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ ನಾವು. ಆದರೆ ಭಾಳ ಜನ ಇನ್ನೂ ನಾವು ಇಷ್ಟೆಲ್ಲ ಕಾರ್ಯಕ್ರಮ ನೋಡಿ ಇಷ್ಟೆಲ್ಲ ಮಾಡಿದ್ರು ಕೂಡ, ಇಷ್ಟೆಲ್ಲ ವಿಷಯಗಳು ಗೊತ್ತಾದರೂ ಕೂಡ, ನನಗೆ ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು, ಇಂಥ ಪ್ರಾಬ್ಲಮ್ಮು, ಇದಕ್ಕೆ ಸೊಲ್ಯೂಷನ್ ಹೇಳಿ, ಇದು ಸೊಲ್ಯೂಷನ್ ಹೇಳಿ ಅಂತೇಳಿ ಮೆಸೇಜ್ ಮಾಡ್ತಿರ್ತೀರ. ಅದಕ್ಕೆ ಇವತ್ತು ಸೀರಿಯಸ್ಸಾಗಿ ಈ 3 ಭಾಗ ನೋಡ್ಕೊಳ್ಳಿ ಕರೆಕ್ಟಾಗಿ ಅಂತ ಹೇಳಿ ಇವತ್ತು ಅದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ನಾವು ಮಂಡನೆ ಮಾಡ್ತಾ ಇದ್ದೀವಿ. ಭೂಮಿ ದೋಷ. ಇವತ್ತೊಂದು ಸೈಟ್ ತೊಗೊಂಡಿದ್ದೀರಾ, ಮನೆ ಕಟ್ಟಿದ್ದೀರಾ, ಅಥವಾ ಯಾವುದೋ ಸೈಟ್ ತೊಗೊಂಡಿದ್ದೀರಾ, ಎಕ್ಸ್ಟ್ರಾ ಸೈಟ್ಗಳು ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡಿರ್ತೀರಾ, ಅಥವಾ ಮುಂದೆ ಮಕ್ಕಳಿಗೆ ಏನಕ್ಕಾದ್ರು ಆಗಲಿ ಅಂತ ತೊಗೊಂಡಿರ್ತೀರಾ, ಅಥವಾ ಕಷ್ಟಕಾಲದಲ್ಲಿ ಆಗಲಿ ಅಂತ ತೊಗೊಂಡಿರ್ತೀರಾ. ವಾಸಸ್ಥಾನ ಇರ್ತದೆ ನಿಮ್ಮದು, ಆಫೀಸ್ ಮಾಡ್ಕೊಂಡಿರ್ತೀರಾ, ಫ್ಯಾಕ್ಟ್ರಿ ಮಾಡ್ಕೊಂಡಿರ್ತೀರಾ, ಬಂಗ್ಲೆ ಮಾಡ್ಕೊಂಡಿರ್ತೀರಾ, ರೆಸಾರ್ಟ್ ಮಾಡಿರ್ತೀರಾ, ಅಥವಾ ಹೊಲ ತೊಗೊಂಡಿರ್ತೀರಾ, ಗದ್ದೆ ತೊಗೊಂಡಿರ್ತೀರಾ, ತೋಟ ತೊಗೊಂಡಿರ್ತೀರಾ, ಎಕರೆಗಟ್ಟಲೆ ಭೂಮಿ ತೊಗೊಂಡಿರ್ತೀರಾ. ಇಲ್ಲೆಲ್ಲ ಏನಿದೆ, ಇವೆಲ್ಲ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಸೂಟ್ ಆಗುತ್ತಾ, ಸೂಟ್ ಆಗಲ್ಲ ಅಂತ ಯಾವತ್ತೂ ನೋಡ್ಕೊಂಡಿದ್ದೀರಾ? ನೋ. ಯಾವುದೋ ಸೈಟ್ ತೊಗೋಬೇಕಷ್ಟೇ. ಅಯ್ಯೋ 20-30 ಸೈಟ್ ತಗೊಳ್ಳದೆ ಈ ಕಾಲದಲ್ಲಿ ಕಷ್ಟವಾಗಿರ್ಬೇಕಾ, ಇನ್ನು ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತೀರಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಸ್ವಾಮಿ, ನಿಮ್ಮ ಗ್ರಾಚಾರ ಕೆಟ್ಟಿದ್ರೆ, ನಿಮ್ಮ ಗ್ರಾಚಾರದ ತಕ್ಕಂತಹ ಒಂದು ಭೂಮಿ ಸಿಕ್ತು ಅಂದರೆ ಏನು ಮಾಡ್ತೀರಿ ಮುಂದೆ ಫ್ಯೂಚರ್ನಲ್ಲಿ? ನಿಮಗೆ ಎಕ್ಸಾಂಪಲ್ ಸರ್ಪದೋಷ ಇದೆ ಅಂತ ಕಾಣೋಣ. ಸರ್ಪದೋಷ ಇರ್ತಕ್ಕಂಥ ಭೂಮಿನೇ ಸಿಕ್ಕಿದ್ರೆ ಏನು ಮಾಡ್ತೀರಿ? ಪಿತೃದೋಷ ಇದೆ ಅನ್ಕೊಳ್ಳಿ, ಪಿತೃದೋಷ ಇರ್ತಕ್ಕಂತಹ ಭೂಮಿನೇ ಸಿಕ್ಕಿದ್ರೆ ನೀವೇನು ಮಾಡ್ತೀರಿ? ಕುಜದೋಷ ಇದೆ ಅನ್ಕೊಳ್ಳಿ, ಶಲ್ಯ ದೋಷ ಇರ್ತಕ್ಕಂಥ ಭೂಮಿ ಸಿಕ್ಕರೆ ಏನು ಮಾಡ್ತೀರಿ? ಅಲ್ಲಿಗೆ ಒಂದು ಗತಿ ಆಯ್ತಾ ನೋಡಿ. ಇದಕ್ಕೆ ಹೇಳಿದ್ದು ಜನ್ಮ ದೋಷಕ್ಕೂ ಭೂಮಿ ದೋಷಕ್ಕೂ ಒಂದು ಅವಿನವ ಸಂಬಂಧ ಇದೆ ಅಂತ. ಜನ್ಮ ದೋಷದ ಬಗ್ಗೆ ನಾವು ಮಾತಾಡಿದ್ದೀವಿ, ಭೂಮಿ ದೋಷದ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಭೂಮಿ ದೋಷದಲ್ಲಿ ಯಾವುದೇ ಭೂಮಿಲಿ ಇವಾಗ ನೀವು ವಾಸ ಮಾಡ್ತಕ್ಕಂಥ ಮನೆ, ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಭೋಗ್ಯ ಮನೆ ಆಗಿರಲಿ, ನಿಮ್ಮದು ಹೊಲ ಆಗಿರಲಿ, ಗದ್ದೆ ಆಗಿರಲಿ, ಫ್ಯಾಕ್ಟ್ರಿ ಆಗಿರಲಿ, ಆಫೀಸ್ ಆಗಿರಲಿ, ಯಾವುದೇ ಆಗಿರಲಿ, ಅಥವಾ ಯಾವುದೋ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು, ಯಾವುದೋ ಊರಲ್ಲಿ ಭೂಮಿ ತೊಗೊಂಡಿದ್ದೀನಿ, ಇನ್ಯಾವುದೋ ಊರಲ್ಲಿ ಸೈಟ್ ತೊಗೊಂಡಿದ್ದೀನಿ, ಇನ್ಯಾವುದೋ ದೇಶದಲ್ಲಿ ಮನೆ ಕಟ್ಟಿದ್ದೀನಿ ಅಂತೇಳಿ ಯಾವುದಾದ್ರು ನಿಮ್ಮ ಹೆಸರಿನಲ್ಲಿ ಇದ್ದಂಥ ಜಾಗಗಳನ್ನು ಫಸ್ಟು ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದರೆ ಜನ್ಮದೋಷಕ್ಕೂ ನೀವು ವಾಸ ಮಾಡ್ತಕ್ಕಂತಹ ವಾಸಸ್ಥಾನಕ್ಕೂ, ಆಫೀಸ್ಗೂ, ಫ್ಯಾಕ್ಟ್ರಿಗೂ, ನಿಮ್ಮ ಪ್ರಾಪರ್ಟಿಗೂ ಒಂದು ಅವಿನಾಭಾವ ಸಂಬಂಧ ಇರ್ತದೆ. ಯಾಕಂದರೆ ಇಲ್ಲಿ ದೋಷ ಪರಿಹಾರ ಮಾಡ್ಕೊಂಡಿದ್ರು ಕೂಡ ಈ ಭೂಮಿ ದೋಷ ಸಂಬಂಧಪಟ್ಟಿದ್ದು ಎಲ್ಲ ಭೂಮಿ ಸಂಬಂಧಪಟ್ಟ ದೋಷಗಳು ಕೂಡ ನಿಮ್ಮನ್ನು ಹಲವಾರು ಸಮಸ್ಯೆಗಳಿಗೆ ಸಿಗಾಕ್ಸ್ಬಿಡ್ತದೆ. ಇದನ್ನು ಫಸ್ಟ್ ನಿವಾರಣೆ ಮಾಡ್ಕೊಳ್ಳಿ. ಅದರಲ್ಲಿ ಭಾಳ ಪ್ರಮುಖವಾಗಿ ನಾಗದೋಷ. ಮನೇಲಿ ನಾಗದೋಷ ಇದ್ದರೆ ಮೋಸ್ಟ್ ಡೇಂಜರಸ್. ಯಾವ ಶುಭ ಕಾರ್ಯಗಳಾಗೋದಿಲ್ಲ, ಅನಾರೋಗ್ಯ ಪ್ರಾಪ್ತಿ, ಧನ ನಷ್ಟ, ಮನೆಯ ಹಿರಿಯನಿಗೆ ಗಂಡಾಂತರಗಳು, ಕೋರ್ಟು ಕಚೇರಿ, ವಿಚ್ಛೇದನ ಆಗ್ತಕ್ಕಂಥದ್ದು, ಕಾರ್ಯ ತಡೆ, ನೀವೇನೇ ಮಾಡಿದ್ರು ಮುಂದುವರಿಯಕ್ಕೆ ಆಗೋದಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತದೆ. ಪಿತೃದೋಷಗಳಿದ್ದರೆ, ಹಿರಿಯರ ಪಿತೃದೋಷ ಹೊಡಿತು ಅಂದರೆ ಸಂತಾನ ಭಾಗ್ಯ ಆಗೋದಿಲ್ಲ, ಸಂತಾನ ನಷ್ಟ ಆಗ್ತದೆ, ಸಂತಾನ ನಷ್ಟ ಆಗ್ತದೆ, ಯಾವುದೇ ಶುಭ ಕಾರ್ಯಗಳಾಗೋದಿಲ್ಲ, ಲಕ್ಷ್ಮಿ ಬರೋದಿಲ್ಲ, ದಟ್ಟ ದಾರಿದ್ರ್ಯ ಬಂದ್ಬಿಡ್ತದೆ. ಅದೇ ರೀತಿ ಭೂಮಿಯಲ್ಲಿ ಚೌಡಿ ಅಂತಕ್ಕಂಥದ್ದು ಶಕ್ತಿ ಇದ್ದರೆ, ಶಲ್ಯ ದೋಷಗಳು ಅಂದರೆ ಭೂಮಿ ಅಡಿಯಲ್ಲಿ ಮೂಳೆಗಳಿತ್ತು, ಸಮಾಧಿಗಳಿತ್ತು ಅಂತಂದರೆ, ಇದು ಮೋರಿ ಮೇಲೆ ಅಥವಾ ಬಾವಿ ಮೇಲೆ ಮನೆ ಕಟ್ಟಿದರೆ, ಹುತ್ತಗಳ ಮೇಲೆ ಮನೆ ಕಟ್ಟಿದರೆ, ಹುತ್ತಗಳನ್ನ ಹೊಡೆದಾಕಿ ಮನೆ ಕಟ್ಟಿದರೆ, ಇವೆಲ್ಲ ಘನಘೋರವಾಗಿರ್ತಕ್ಕಂಥ ಅಪರಾಧಗಳಾಗಿ ನಿಮಗೆ ಹಲವಾರು ಸಮಸ್ಯೆ ತಂದು ನೋಡ್ತದೆ. ಇದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಕೆಲವರು ಇದೇ ಬಾಡಿಗೆ ಮನೆ ಇದು ಪರವಾಗಿಲ್ಲ ಅಂತಾರೆ, ಬೋಗಿ ಮನೆ ಪರವಾಗಿಲ್ಲ ಅಂತಾರೆ. ಬಾಡಿಗೆ ಆಗಿರೋ ಬೋಗಿ ಆಗಿರೋ ನೀವು ವಾಸ ಮಾಡ್ತಿದ್ರಲ್ವಾ, ಅಲ್ಲಿ ಉತ್ಪನ್ನ ಆಗ್ತಕ್ಕಂಥ ಈ ಪ್ರಭಾವಗಳಿವೆ. ಇದಾಯ್ತಲ್ವಾ? ಎಷ್ಟೋ ಮನೆಗಳಿಗೆ ಹಾವು ಬರ್ತದೆ. ಹಾವು ಬಂದರೆ ಅದನ್ನು ಬಡಿದು ಕೊಂದು ನೀವು ತೃಪ್ತಿ ಪಡ್ತೀರಿ. ಆದರೆ ಇದು ಘನಘೋರವಾಗಿರ್ತಕ್ಕಂತಹ ಮಹಾಪಚಾರ. ಒಂದು ಮನೆಗೆ ಸರ್ಪ ಬರ್ತಕ್ಕಂಥದ್ದು, ಇದು ಸರ್ಪ ಭೂಮಿ, ಇದು ನಂದೇ ಜಾಗ ಅಂತ ತಿಳಿಸೋದಕ್ಕೋಸ್ಕರ, ಅಥವಾ ನಿಮಗೆ ಈ ದೋಷ ಇದೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ಆ ಬಂದಿದ್ದನ್ನು ಹೊಡೆದು ಕಳಿಸ್ಬಿಟ್ಟ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಇದನ್ನು ಭಾಳ ಎಚ್ಚರಿಕೆಯಿಂದ ಗಮನಿಸಿ. ಅಂಥ ತಪ್ಪುಗಳು ಯಾವತ್ತೂ ಮಾಡೋಕ್ಕೋಗ್ಬಿಡಿ ಜೀವನದಲ್ಲಿ. ಇನ್ನು ಯಾವುದೇ ಪ್ರಾಣಿ ಪಕ್ಷಿಗಳ ಒಂದು ಸೂಚನೆ ಬಂದಾಗ ಅದನ್ನು ಗಮನಿಸ್ಕೊಳ್ತಾ ಬನ್ನಿ. ಇಷ್ಟಾದ ಮೇಲೆ ಪ್ರತಿಯೊಂದು ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಅಂತಂದಾಗ ಈ ಒಂದು ಕಾರ್ಯವನ್ನು ಮಾಡಲೇಬೇಕು ಅಂತ ಹೇಳಿದೆ. ಏನು ಕಾರ್ಯ ಅದು? ಮನೆ ದೇವರಿಗೆ ಭೇಟಿ ಮಾಡಬೇಕು. ಯಾವುದೇ ಶುಭ ಕಾರ್ಯ ಇರಲಿ, ಮದುವೆ ಆಗಿರಲಿ, ಮುಂಜೆ ಆಗಿರಲಿ, ನಾಮಕರಣ ಆಗಿರಲಿ, ವ್ಯಾಪಾರ ಅಭಿವೃದ್ಧಿ ಆಗಿರಲಿ, ವ್ಯಾಪಾರದ ಮೊದಲನೇ ದಿನ ಪ್ರಾರಂಭೋತ್ಸವ ಆಗಿರಲಿ, ಏನೇ ಆಗಿರಲಿ, ಫಸ್ಟು ಮನೆ ದೇವರಿಗೆ ಹೋಗಿ. ಮನೆ ದೇವರು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮನೆ ದೇವ್ರನ್ನ ಕಂಡಿಡ್ಕೊಳ್ಳಿ. ಅದಕ್ಕೆ ಕುಲದೇವ ಅಷ್ಟಮಂಗಲ ಅಂತಿದೆ. ಆ ಕುಲದೇವ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದು ಅದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಇದನ್ನು ಫಸ್ಟು ಮನೆದೇವ್ರಿಗೆ ಹೋಗಿ, ಅಲ್ಲಿ ಎಷ್ಟು ಮನೆದೇವರು, ಒಬ್ಬರಿಗೆ ಕೆಲವು ಗಂಡು ಹೆಣ್ಣು ಈ ಥರ 4 ಜನ 3 ಜನ 5 ಜನ ಮನೆದೇವರು, ಕೆಲವರು 6 ಜನ 8 ಜನ ಮನೆದೇವರುಗಳು ಕೂಡ ಇದಾವೆ ಕೆಲವು ಮನೆಗಳಿಗೆ.
ಆ ದೇವಸ್ಥಾನಕ್ಕೆ ಹೋದಾಗೆಲ್ಲ ತೀರ್ಥವನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆ ತೀರ್ಥ ಕಲೆಕ್ಟ್ ಮಾಡಿಕೊಂಡು ಆ ತೀರ್ಥ ತಗೊಂಬಂದು ಇಡೀ ಮನೆಗೆ ಸಿಂಪಡಿಸ್ಬೇಕು. ಆಗ 75% ನಿಮ್ದೆಲ್ಲ ದೋಷಗಳು ಬಿಡುಗಡೆ ಆಗೋಗ್ತದೆ. ಅಲ್ಲಿ ಯಾವುದನ್ನು ಕುಂಕುಮ ಕೊಟ್ಟರೆ ಅದೊಂದು ಚೂರು ಹಚ್ಕೊಂಡ್ಬಿಡೋದು, ಎತ್ತು ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡೋದು. ಇಂಥ ಅಪರಾಧಗಳನ್ನೆಲ್ಲ ಮಾಡ್ತೀರ. ಒಂದು ವಿಭೂತಿ ಕೊಟ್ಟರೆ ಒಂಚೂರು ಹಚ್ಕೊಳ್ಳೋದು, ಅಲ್ಲೇ ಕಮ್ಮನ ಬಿಸಾಕ್ಬಿಟ್ಟು ಹಿಂಗೆ ಬಂದ್ಬಿಡೋದು. ಆಯಿತು, ಒಂದು ತೀರ್ಥ ಕೊಟ್ಟರೆ ಅಲ್ಲೇ ತೊಗೊಳ್ಳೋದು, ಆ ಬಾಟ್ಲ್ ಅಲ್ಲೇ ಬಿಸಾಕಿ ಬಂದ್ಬಿಡೋದು. ಇಂಥ ಒಂದು ಅಪಚಾರಗಳನ್ನೆಲ್ಲ ಮಾಡೋದ್ರಿಂದ ದೈವ ದೋಷಕ್ಕೆ ಈಡಾಗ್ತೀರಿ. ದೇವಸ್ಥಾನಗಳಿಗೆ ಹೂವು ಹಣ್ಣು ತೊಗೊಳ್ಬೇಕಂದ್ರೆ ಬಾರ್ಗೇನ್ ಮಾಡಿ ಅಪಪ್ರಚಾರ ಮಾಡ್ಕೊಳ್ತೀರಿ, ಅಪಚಾರಗಳನ್ನ ಮಾಡ್ತೀರಿ. ಇಂಥವೆಲ್ಲ ಯಾವತ್ತೂ ಮಾಡೋಕ್ಕೋಗ್ಬೇಡಿ. ಯಾರ ಮನೆಯಲ್ಲಿ ಮನೆದೇವ್ರ ರಕ್ಷಣೆ ಇಲ್ಲ, ಅವ್ರು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ, ನೆನ್ಪಿಟ್ಕೊಳ್ಳಿ. ಇನ್ನು ಕಾಲದೋಷ ಅಂತ ತಗೊಂಬಂದಾಗ ಭಾಳ ವಿಶೇಷವಾಗಿ ಇವಾಗ ಏನು ನಡೀತಾ ಇದೆ, ನಾವು ಯಾವ ದೆಸೆಯಲ್ಲಿ ಹುಟ್ಟಿದ್ದೀವಿ, ಇವಾಗ ಏನು ದೆಸೆ ನಡೀತಾ ಇದೆ, ಗಂಡಾಂತರ ದೆಸೆಗಳಿದೆಯಾ, ರಾಹು ಸಂಧಿ ಶಾಂತಿ, ಕುಜ ರಾಹು ಸಂಧಿ ಶಾಂತಿ, ಗುರು ರಾಹು ಸಂಧಿ ಶಾಂತಿ, ಶನಿ ಶಾಂತಿ, ಕೇತು ಶಾಂತಿ, ರಾಹು ಶನಿ ಶಾಂತಿ, ಚಂದ್ರ ರಾಹು ಶನಿ ಶಾಂತಿ, ಕುಜ ರಾಹು ಸಂಧಿ ಶಾಂತಿ, ಈ ಥರ ಹಲವಾರು ಆ ಟೈಮ್ಗಳು ಬರ್ತದೆ. ಕಾಲದೋಷದಲ್ಲಿ ಗಂಡಾಂತರಗಳು ನಾವಾಗಲೇ ಅಲ್ವಾ, ಜನ್ಮದೋಷ, ಭೂಮಿ ದೋಷ, ಕಾಲದೋಷ, 3 ಅವಿನಾಭಾವ ಸಂಬಂಧ. ಈ 3 ಎಲ್ಲಿವರೆಗೂ ನೋಡ್ಕೊಳ್ಳಲ್ಲ, ಆವಾಗ ಕಾಲದೋಷದಲ್ಲಿ ಅಂತ್ಯ ಆಗ್ಬೋದು, ಆರಂಭ ಆಗ್ಬೋದು, ಅಥವಾ ಸರಿ ಹೋಗ್ಬೋದು, ಏನು ಬೇಕಾದ್ರೂ ಜೀವನದಲ್ಲಿ ಆಗೋಗ್ಬೋದು. ಅದಕ್ಕೆ ಕಾಲದೋಷ ಅಂತ ಕರಿತೀವಿ ನಾವು. ಇವತ್ತು ಎಷ್ಟೋ ಜನ ಬಹಳ ಪ್ರೀತಿ ಮಾಡ್ತಕ್ಕಂಥ ಕೆಲವು ಮುಖ್ಯವಾದ ವ್ಯಕ್ತಿಗಳು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವೆಲ್ಲ ಒದ್ದಾಡ್ತಿದ್ದೀವಿ, ಇಂಥವ್ರು ಹೋಗ್ಬಿಟ್ರ ಅಂತ. ಯಾವತ್ತಾದರೂ ಅವರು ಸಂಗಾತಿಯಾಗಿರ್ತಕ್ಕಂಥವ್ರಿಗೆ ವಿಧವಾ ದೋಷ ಇದೆ ಅಂತ ಯಾರಾದ್ರೂ ಒಬ್ಬರ ಚೆಕ್ ಮಾಡಿ ನೋಡಿದ್ದೀರಾ? ಈ ಥರ ಎಷ್ಟು ಜನ ನಿಮ್ಮ ಮನೆಗಳಲ್ಲಿ ಮಕ್ಕಳು ಕಳ್ಕೊಂಡಿಲ್ಲ ಮದುವೆ ಆದಮೇಲೆ? ಹೇಳಿ ನೋಡೋಣ. ಯಾವತ್ತಾದರೂ ನೀವು ಮದುವೆ ಮಾಡ್ಕೊಂಬಂದಿರ್ತಕ್ಕಂಥ ಹೆಣ್ಮಗಳಿಗೆ ವಿಧವಾ ದೋಷ ಇದೆಯಾ ಅಂತ ಯಾವತ್ತನ್ನು ಚೆಕ್ ಮಾಡಿದ್ದೀರಾ? ಗೊತ್ತಿಲ್ಲ. ಎಲ್ಲ ಆಗೋದ್ಮೇಲೆ ಮದುವೆ ನನ್ನ ಮಗ ಹೋಗ್ಬಿಟ್ಟ ಅಂತ ಹೇಳ್ತೀರಾ. ಅದಲ್ಲ. ಯಾರಿಗಾದರೂ ಮಗಳಿಗೆ ಏನು ವಿಧವೇ ದೋಷ ಇದೆ ಅಂತ ಯಾವತ್ತನ್ನು ಚೆಕ್ ಮಾಡಿದ್ದೀರಾ? ಅಥವಾ ಗಂಡನಿಗೆ ಯಾವುದಾದ್ರೂ ವಿದುರ ದೋಷ ಇದೆ ಅಂತ ಚೆಕ್ ಮಾಡ್ಕೊಂಡಿದ್ದೀರಾ? ಚೆಕ್ ಮಾಡಿಲ್ಲ. ಇವೆಲ್ಲ ತಿಳ್ಕೋಬೇಕು ಅಂದಾಗ, ಈ ಜನ್ಮದೋಷ, ಕಾಲದೋಷ ತಿಳ್ಕೋಬೇಕು ಅಂದಾಗ ಒಂದು ಪ್ರಯೋಗ ಮಾಡಿ ನೋಡಿ. ಏನು ಪ್ರಯೋಗ ಅಂತಂದರೆ, ಒಂದು ಫೋಟೋ ತಗೊಳ್ಳಿ, ಡೇಟ್ ಆಫ್ ಬರ್ತ್ ಇರಲಿ ಇಲ್ಲದೆ ಹೋಗಲಿ, ಒಂದು ಫೋಟೋ ತಗೊಂಡು ಈ ಫೋಟೋವನ್ನು ನೀವು ಕೆಳಗಡೆ ಇಟ್ಬಿಟ್ಟು ಇದ್ರ ಮೇಲೆ ಒಂದು ನಿಂಬೆಹಣ್ಣು ತೊಗೊಂಡು ಸಂಕಲ್ಪ ಮಾಡಿಬಿಟ್ಟು ಈ ನಿಂಬೆಹಣ್ಣು ಇಲ್ಲಿ ಇಟ್ಬಿಡಿ. ಈ ಥರ ಇದು ಕದಿಸ್ಬಾರ್ದು, 1 ವಾರ ದಿವಸ ಹಾಗೆ ಇರಬೇಕು, ಕದಿಸ್ಬಾರ್ದು. 3 ಫೋಟೋ ತಗೊಳ್ಳಿ. 3 ಫೋಟೋ ತಗೊಂಡು 3 ಫೋಟೋಗೂ ಒಂದು ಜನ್ಮದೋಷ ಇದೆಯಾ ತಿಳ್ಕೊಳ್ಳಿ, ಇನ್ನೊಂದು ಭೂಮಿ ದೋಷ ಇದೆಯಾ ತಿಳ್ಕೊಳ್ಳಿ. ಯಾವುದು ಭೂಮಿ ದೋಷಕ್ಕೆ ನಿಮ್ಮ ಮನೆ ಫೋಟೋವನ್ನು ಈ ನಿಂಬೆಹಣ್ಣು ಕಡೆ ಇಡಬೇಕು, ಕಾಲದೋಷಕ್ಕೆ ನಿಮ್ಮದೇ ಜಾತಕನ್ನು ಕಾಲದೋಷ ಕಡೆ ಇಡಬೇಕು. ಈ ಥರ 3 ನಿಂಬೆಹಣ್ಣನ್ನು ಇಟ್ಟು 1 ವಾರ ಗಮನಿಸಿ. ಯಾವುದಾದ್ರೂ ಒಂದರಲ್ಲಿ ಕೊಳ್ತು ಹೋಗೋದು, ನೀರು ಬಿಡೋದು ಏನಾರು ಆಯಿತು ಅಂದಾಗ ಆ ಪಟ್ಟಿಕದಲ್ಲಿ ಪಾರ್ಟ್ ಏನು ಇಟ್ಟಿದ್ದೀರ ನೀವು, ಅಥವಾ ಫೋಟೋಗೋ ಅಥವಾ ಜಾತಕಕ್ಕೋ ಅಥವಾ ಮನೆ ಫೋಟೋಕ್ಕೋ ಅಥವಾ ವಾಸಸ್ಥಾನಕ್ಕೆ ಯಾವುದೇ ಸೈಟ್ ಆಗಿರಲಿ, ಅಲ್ಲಿ ದೋಷ ಇದೆ ಅಂತ ಅರ್ಥ. ಇದನ್ನು ಕಂಡು ಹಿಡ್ಕೊಂಡು ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.